ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ನಾನು ಭಾವಿಸ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ. ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿರಬೇಕು. ನ್ಯೂ ಇಯರ್ ವರ್ಷದ ಫಸ್ಟ್ ಹಬ್ಬ ಅಲ್ವಾ, ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ರು ಅಂತ ಅನ್ಕೊತೀನಿ. ನಾವು ಕೂಡ ಈ ಥರ ಸೆಲೆಬ್ರೇಷನ್, ನಾನು ಈ ಥರ ರೆಡಿಯಾಗಿದ್ದೀನಿ. ಡ್ರೆಸ್ ಹಾಕಿದ್ದೀನಿ ಅಷ್ಟೇ, ಸ್ಯಾರಿ ಏನು ಉಟ್ಟಿಲ್ಲ. ಮುಗಿಸಿದ ಕೂಡ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೆ. ಅಳ್ತಿದ್ದಾಳೆ. ಏನೇನು ರೆಡಿ ಆಗಿದೆ ಅಂತ ನೋಡಿಸಿ, ಇನ್ನೂ ಪೂಜೆ ಮಾಡಿಲ್ಲ. ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು. ಒಂದು ಹೂವು ಬಿದ್ದೋಗ್ಬಿಟ್ಟಿದೆ ಅಲ್ಲಿ. ಪೂಜೆ ಮಾಡಿದ್ರೆ ಆಯಿತು. ಪೊಂಗಲ್ ಕೂಡ ಮಾಡಿದ್ದೀನಿ. ಪೊಂಗಲ್ ಬಿಸಿ ಬಿಸಿಯಾಗಿ ಹೊಗೆ ಬರ್ತಿದೆ. ಪೊಂಗಲ್ ಕೂಡ ರೆಡಿ, ಇಟ್ಟು ಪೂಜೆ ಮಾಡೋದೆ. ಈ ಥರ ಪೂಜೆ ಮುಗೀತು ನೋಡಿ. ಈ ಥರ ಪ್ರಸಾದ ಎಲ್ಲ ಅಲ್ಲಿಕ್ಕಿದ್ದೀನಿ. ನೋಡಿ, ಗೊಬ್ಬಮ್ಮ ಇದು ನನ್ನ ರಂಗೋಲಿ ಗೊಬ್ಬಮ್ಮ ಅಂತ ಇದೆ ನೋಡಿ. ತುಳಸಿ ಗಿಡ, ಇದು ಫ್ಲವರ್ಸು, ಇದೆಲ್ಲ ಪ್ಲ್ಯಾಂಟ್ಸ್ ಹಾಕ್ಬೇಕಿನ್ನ. ಇದೊಂದು ಪ್ಲ್ಯಾಂಟ್ ಹಿಂಗೆ. ನಮ್ಮ ಮಮ್ಮಿ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಸುಗಳು ಬಿಡ್ತಾರಂತೆ, ಅದನ್ನು ನೋಡಿಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಿಕನ್ ಇಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಏನು ಮದುವೆ ಆಗಿದ್ದು ಆಗ್ತೀನಿ. ಮೇಲೆ పొద్దుటికి ఏం తినలేదా? ಇವಾಗ ಸುಧಾ ಮಾಡಿರೋ ದೋಸೆ, ಚಿಕನ್ ಸಾಂಬಾರ್. ಸರ್ಪ್ರೈಸ್ ಕೊಡೋಕ್ಕೆ ಪಾವನಿ ಬಂದಿದ್ದಾಳೆ. ಸರ್ಪ್ರೈಸ್ ಕೊಡೋಕೆ ಹೋಗಿ ಅವಳೇ ಸರ್ಪ್ರೈಸ್ ಆಗೋದ್ಲು. ನಾನು ಸುಧಾ ಮನೇಲಿದ್ದೆ. ಅವಳು ಬಂದು ಕಾಲ್ ಮಾಡಿದ್ಮೇಲೆ ಬಂದಿದ್ದು. ಇವಾಗ ರೆಡಿ ಆಗ್ತಿದ್ದಾಳೆ ಶೂ ಹಾಕ್ಕೊಂಡು. ಅವಳು ವೆಜ್ಜು, ನಾನು ಅಡುಗೆ ಕೂಡ ಮಾಡಿಲ್ಲ. ವೆಜ್ ಏನೂ ನಾನ್ ವೆಜ್ಜು ಮಾಡಿಲ್ಲ. ಇವಾಗೆ ಚಿಕನ್ ತೊಗೊಂಬಂದ್ವಿ. ಇವಾಗ ಬ್ಲೂ ವರ್ಡ್ಗೆ ಹೋಗ್ತೀವಿ ನಾವು ತಿನ್ನೋದಕ್ಕೆ ಸ್ನ್ಯಾಕ್ಸ್. ನಾವೇನು ತಿಂತೀವಿ? ಎಂತ ಆಸೆ ಅಂತ. ಮಕ್ರಿ ನಾನ್ ವೆಜ್ ತಿನ್ಬಿಡ್ತಲ್ಲ, ಕಲಿಕೆ ಉಟ್ಬೇಕಂತೆ. ಕಲಿಕೆ ಹೋಗ್ಬೇಕಂತ ಇದ್ದಳು ಮನೆಗೆ. ಬಂದ್ರೆ 1 hour 2 hour ಅಷ್ಟೇ. ಮತ್ತೆ ಹೋಗ್ಬೇಕಂತ ಇರ್ತೀನಿ. ಎಲ್ಲ ತಿನ್ಕೊಂಡು ಬಂದು ಎಂಜಾಯ್ ಮಾಡಿ ಇವಾಗ ಹೋಗ್ತಾ ಇದ್ದಳು ಅವಳು. ಸರ್ಪ್ರೈಸಾಗಿ ಬಂದು ಸರ್ಪ್ರೈಸಾಗಿ ಹೋಗ್ತಾ ಇದ್ರಲ್ಲಿ. ನೀನು ಈ ಹೂವು ಕಲರು, ನಿನ್ನ ಬಟ್ಟೆ ಕಲರ್ ಒಂದೇನೆ ನೋಡ. ಹೂವು ಕಲರು, ಬಟ್ಟೆ ಕಲರು ಹಿಂಗೆ ನೋಡು. ಹಿಂಗೆ ಸೆಟ್ ಮಾಡಿದೆ. ಆಯ್ತು, ಕಟ್ ಮಾಡಿ. ನೀನಾ ಕಟ್ ಮಾಡಲ್ಲ ನಾನು. ಅವಳು ಹೋದ್ಲು. ಹಂಗೆ ಪಾರ್ಸಲ್ ಬಂದಿತ್ತು. ಅದನ್ನ ಓಪನ್ ಮಾಡಿದೆ. ನಾನು ಓಪನ್ ಮಾಡೋ ಅವಾಗಲೇ ನೋಡೋವರೆಗೂ ಸಮಾಧಾನ ಆಗಿಲ್ಲ. ಇವಾಗ ಏನೇನು ಬಂದಿದೆ ನಿಮಗೆ ಹೇಳ್ತೀನಿ. ಇದು ನಾನು ಪ್ಲ್ಯಾಂಟ್ ಮಾಡೋಣ ಅಂತ ತೊಗೊಂಡೆ. ಇಷ್ಟೊಂದು ವೆರೈಟೀಸ್ ಬಂದಿದೆ. ಇದರಲ್ಲಿ ನಾನು ಇದೆಲ್ಲ ಉಣಲ್ಲ, ಸ್ವಲ್ಪ ಮಾತ್ರ. ಇದು ಬದನೆಕಾಯಿ, ಕ್ಯಾಪ್ಸಿಕಮ್, ಇದು ಬೀನ್ಸು ಎಲ್ಲ ಬಂದಿದೆ. 40 ವೆರೈಟೀಸ್ ಬಂದಿದೆ. ಇದು ಸೊಪ್ಪು, ಏನೇನೋ ಬಂದಿದೆ. ಇದೆಲ್ಲ ನಂಗೆ ಗೊತ್ತೇ ಇಲ್ಲ. ಇದು ಕೊತ್ತಂಬರಿ ಸೊಪ್ಪು ಬಂದಿದೆ. ತುಂಬ ವೆರೈಟೀಸ್ ಬಂದಿದೆ. ಇದು ಹಸಿಮೆಣಸಿನ್ಕಾಯಿ, ಆನಿಯನ್ನು, ಮೆಂತ್ಯ ಸೊಪ್ಪು, ಇವೆಲ್ಲ ಯಾವ್ದು ಗೊತ್ತು. ಇದು ರೆಡ್ ದಂಟು ಸೊಪ್ಪು. ಇದು ರವಂಡ್ ಬದನೆಕಾಯಿ. ತುಂಬ ವೆರೈಟೀಸ್ ಇದೆ. ಇದೇನು ಸೊಪ್ಪು, ಇದು ನೋಡಿ ಸೌತೆಕಾಯಿ ಕೂಡ ಇದೆ. ವೈಟ್ ಬದನೆಕಾಯಿ, ಇದೇನೋ ಗೊತ್ತಿಲ್ಲ. ಮತ್ತು ಮಸ್ಕ್ ಮಿಲನ್,
ಮತ್ತು ರೌಂಡ್ ಬದನೆಕಾಯಿ, ಮತ್ತು ಆನಿಯನ್, ವೈಟ್ ಆನಿಯನ್ನು, ಸ್ವೀಟ್ ಕಾರ್ನು, ಸೊಪ್ಪು, ಬೆಂಡೆಕಾಯಿ, ಬಟಾಣಿ, ಹೀರೆಕಾಯಿ ಸೊಪ್ಪು, ಇದು ಕೂಡ, ಮತ್ತು ಸೊರಕಾಯಿ ಅಂತಾರೆ ತೆಲುಗಲ್ಲಿ, ಇದರಲ್ಲಿ ಏನು ಗೊತ್ತಿಲ್ಲ. ಮತ್ತು ಇದು ಚಿಕ್ಕಡು, ವಾಟರ್ ಮಿಲನ್, ತುಂಬ ವೆರೈಟೀಸ್ ಆಫ್ ಬಂದಿದೆ ಇದರಲ್ಲಿ. ಇದು ನೋಡಿ, ಮುಲ್ಲಂಗಿ ಕೂಡ ಬಂದಿದೆ, ಎಳೆಕೋಸು, ಇದು ದೊಡ್ಡದು ಸೋರೆಕಾಯಿ ಬರುತ್ತಲ್ವ ಅದು, ತುಂಬ ವೆರೈಟೀಸ್ ಆಫ್ ಬಂದಿದೆಪ್ಪ. ಇಷ್ಟು ನೋಡಿ, ಇದು ಬರುತ್ತಲ್ವ ಅದೇನದು ಅದ್ರ ಹೆಸರು ನಂಗೆ ನೆನಪತ್ತಿಲ್ಲ. ಅದು ಇಷ್ಟು ಕೊಡ್ತಾರೆ, ಇಷ್ಟು ಒಂದು ಇದು ಕೊತ್ತಂಬರಿ ಅಂದರೆ ಇಷ್ಟು, ಎಲ್ಲ ಕಮ್ಮಿ ಆದರೆ ಲಾಟ್ ಆಫ್ ವೆರೈಟೀಸ್. ಕ್ಯಾರೆಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇಷ್ಟು ವೆರೈಟೀಸು ಇರಿ ನೋಡಿಸ್ತೀನಿ. ಇಷ್ಟು ವೆರೈಟೀಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಯಾವುದು ಉಣ್ತೀನಿ ಅಂತ ನನಗೆ ಇನ್ನೂ ಐಡಿಯಾ ಇಲ್ಲ, ನೋಡಬೇಕು. ಯಾವುದಾದ್ರೂ ಒಂದು ಉಣ್ಣೋಣ ಅನ್ಕೊತಾ ಇದ್ದೀನಿ, ನೋಡೋಣ ಯಾವುದು ಉಣ್ತೀನಿ ನನಗೂ ಗೊತ್ತಿಲ್ಲ. ಸೊಪ್ಪು ಹಾಕೋಣ ಅನ್ಕೊಂತ ಸೆಲೆಕ್ಟ್ ಮಾಡೋಣ ಯಾವುದಾದ್ರೂ ಸೊಪ್ಪು, ಯಾವುದಾದ್ರೂ ಒಂದು ಹಾಕ್ತೀನಿ, ಯಾಕಂದ್ರೆ ನಂದು ಒಂದು ಪಾಟೆ ಇವಾಗ ಖಾಲಿ ಇರೋದು, ಅದನ್ನು ಹಾಕ್ಬಿಟ್ಟು ಮತ್ತೆ ಬೇಕಂದರೆ ಬೇರೆದೆಲ್ಲ ಹಾಕೋಣ ಅನ್ಕೊತಾ ಇದ್ದೀನಿ. ಒಂದು ಗೋಣಿಚೀಲ, ಅದು ಅಕ್ಕಿ ಬರುತ್ತಲ್ವ, ಆ ಗೋಣಿಚೀಲ ಕಟ್ ಮಾಡಿ ಅದರಲ್ಲಿ ಹಾಕೋಣ ಅನ್ಕೊತಾ ಇದ್ದೀನಿ. ಮಣ್ಣಿದೆ, ಇನ್ನು ಫುಲ್ ಮಾಡಿ ಮೇಲೆ ಇಕ್ತೀನಿ ಟಾಪಲ್ಲಿ, ಏನಾದರೂ ಹಾಕ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದು, ಮತ್ತು ಹೀರೆಕಾಯಿ ಆ ಥರ ಯಾವುದಾದ್ರೂ ಹಾಕೋಣ ಅನ್ಕೊತಾ ಇದ್ದೀನಿ, ಬೆಂಡೆಕಾಯಿ ಆ ಥರ ನೋಡೋಣ. ಇವಾಗ ಸದ್ಯಕ್ಕೆ ಇಲ್ಲಿ ಮಾತ್ರ ಸೊಪ್ಪು ಹಾಕೋಣ ಅನ್ಕೊತಾ ಇದ್ದೀನಿ, ನೋಡ್ತೀನಿ ಯಾವ್ದು ಹಾಕ್ತೀನಿ. 40 ವೆರೈಟೀಸ್, 154 ರುಪೀಸ್ ಬೀಳ್ತು ನನಗೆ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಎಷ್ಟು ಚೆನ್ನಾಗಿ ಬರುತ್ತೋ ನನಗೂ ಗೊತ್ತಿಲ್ಲ. ರಿವ್ಯೂಸಲ್ಲಿ ನೋಡಿದ್ರೆ ಎಲ್ಲರಿಗೂ ಬಂದಿದೆ, ತುಂಬ ಚೆನ್ನಾಗಿದೆ ಅಂತಲೇ ರಿವ್ಯೂಸ್ ಕೊಟ್ಟಿದ್ದಾರೆ. ನೋಡೋಣ ಯಾವ್ದು ಬರುತ್ತೆ ಏನು ಅಂತೇಳ್ಬಿಟ್ಟು. ನಂಗೆ ಆಳು ಸೊಪ್ಪು ಯಾವುದು ನಂಗೆ ಗೊತ್ತಾಗ್ತಿಲ್ಲ. ಇದೇ ಇರಬೇಕು, ಸ್ಪ್ಯಾನಿಚ್ ಅಂತಿದೆ, ಇದೇ ಇರಬೇಕು ಆಲು ಸೊಪ್ಪು. ಯಾವುದಾದ್ರೂ ಹಾಕ್ತೀನಿ ಇವಾಗ, ಹಾಕ್ಬಿಟ್ಟು ಮೆಂತ್ಯ ಕೂಡ ಹಾಕಿದ್ದೀನಿ. ನೋಡೋಣ ಯಾವುದೆಲ್ಲ ಎಷ್ಟು ದಿನ ಬರುತ್ತೆ ಅಂತ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಅಡುಗೆ ಮಾಡೋದಿದೆ, ಇತ್ತಿನ ಬೇಳೆ ಚಿಕನ್ನು, ಆ ರೆಸಿಪಿ ನೋಡಿಸಿದ್ದೀನಲ್ವ ಅದು ಮಾಡಬೇಕು. ಮತ್ತು ಮುದ್ದೆ, ಮತ್ತು ಸಿಂಪಲ್ ಚಿಕನ್ ಆದರೂ ಕಬಾಬ್ ಆದರೂ ಯಾವುದಾದ್ರೂ ಒಂದು ಮಾಡ್ತೀನಿ. ಇವತ್ತು ನಮ್ಮ ಹಬ್ಬ ಇವಾಗ ಕಂಪ್ಲೀಟ್ ಆದಂಗೆ ಲೆಕ್ಕ. ಇನ್ನೇನು 5 o'clock ಆಗಿದೆ ಟೈಮು. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಏನು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.